ಅಧ್ಯಕ್ಷರೇ, ಕೃಷ್ಣ ಅವರ ಸಲುವಾಗಿ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದ ಹೇಳುವ ಮುಖಾಂತರ ಇವತ್ತು ವಿಧಿ ನಮ್ಮ ರಾಜ್ಯ ಕಂಡಂತ ಅಪ್ರತಿಮ ನಾಯಕರ ಎಸ್.ಎಂ. ಕೃಷ್ಣ ಅವರನ್ನು ಕರೆಸಿಕೊಂಡು ಹೋಗಿದೆ. ಅವರಿಗೆ ಅನಾರೋಗ್ಯ ಬರೋಕ್ಕಿಂತ ಮುಂಚಿತವಾಗಿ ಅವರ ಆರೋಗ್ಯ ನೋಡಿದಾಗ ನಿಶ್ಚಿತವಾಗಿ ಒಂದು 100 ವಸಂತಗಳನ್ನು ದಾಟ್ತಾ ಅನ್ನುವಂಥ ಭರವಸೆ ಎಲ್ಲರಿಗೂ ಇತ್ತು. ಆದರೆ ಇಂದು ನಮ್ಮ ಮಧ್ಯದಲ್ಲಿ ಇಲ್ಲ. ನನಗೆ 3 ಬಾರಿ ಸತತವಾಗಿ 3 ಬಾರಿ MLA ಟಿಕೆಟ್ ಕೊಟ್ಟವರು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಸಾಹೇಬರು. 94, 99, 2004 ನನ್ನ ಜೊತೆಗೆ ರುದ್ರಪ್ಪ ಲಮಾಣಿಯವರು ಸಹಿತ 94 ಟಿಕೆಟ್ ಕೊಟ್ಟಿದ್ದರು. ಅವಾಗ ಕ್ಲರೀಸ್ ಹೋಟೆಲ್ಗೆ ಹೋಗಿ ನಮಗೆ B.Pharm ಕೊಟ್ಟರು. ಅವ್ರ ಆಶೀರ್ವಾದ ತೊಗೊಂಡು ಬಂದೀವಿ. ಆ ಚುನಾವಣೆಯಲ್ಲಿ ನಾನು ಗೆದ್ದೆ. ಆ ಚುನಾವಣೆಯಲ್ಲಿ ಎಸ್.ಎಂ. ಕೃಷ್ಣ ಸಾಹೇಬರು ಸೋತಿದ್ದರು. ಅವಾಗ ಆರಿಸಿ ಬಂದದ್ದು 36 ಜನ. ಅಂಥ ಸ್ಥಿತಿಯೊಳಗೆ ಸಹಿತ ಅವರ ಮನೆಗೆ ನಾನು ಭೇಟಿ ಆಗ್ಲಿಕ್ಕೆ ಹೋದಾಗ ಜಟಿ 36 ಜನರು ನೀನು ಒಬ್ಬ ಆದ್ಯಪ್ಪ ಅಂತ ತಿಳ್ಕೊಂಡು ನನಗೆ ಅವ್ರು ಸೋತಿದ್ರು ಸಹಿತ ನೋವನ್ನು ನುಂಗಿಕೊಂಡು ನನಗೆ ಸಂತೋಷ ಆಗೋ ರೀತಿಯೊಳಗೆ ಮಾತ್ರ ಇಂಥ ಒಂದು ದೊಡ್ಡ ವ್ಯಕ್ತಿತ್ವದ ಗುಣ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಮತ್ತು ದೇಶದ ಆರ್ಥಿಕ ಸ್ಥಿತಿಯನ್ನು ಇಂಪ್ರೂವ್ ಮಾಡಿದವರು ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು. IT-BT ಎಲ್ಲರೂ ಮಾತಾಡಿದ್ದಾರೆ, ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು. IT-BT ಮುಖಾಂತರ ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿ ಇಡೀ ದೇಶದ ನಕ್ಷೆಯಲ್ಲಿ ಬೆಂಗಳೂರನ್ನು ತೋರಿಸಿಕೊಟ್ಟವರು ಎಸ್.ಎಂ. ಕೃಷ್ಣರವರು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಸಮಯ ಪ್ರಜ್ಞೆ ಯಾರೋ ಹೇಳಿದರು, ನಮ್ಮ ನಾಡಗೌಡರು ಹೇಳುವಂತ ಹೇಳಿದರು. ನಾನು ಅವ್ರನ್ನ 10 ವರ್ಷದಿಂದ ನೋಡ್ತಾ ಇದ್ದೆ. ಅವಾಗ ಮುಖ್ಯಮಂತ್ರಿಯಾಗಿ 5 ವರ್ಷ, ಅದಕ್ಕಿಂತ ಮುಂಚಿತವಾಗಿ ನೋಡ್ತಾ ಇದ್ದೆ. ಎಂದೂ ಸಮಯವನ್ನು ಒಂದು ನಿಮಿಷ ಸಹಿತ ಮೀರಿ ಅವರು ಯಾವುದಕ್ಕೂ ಹೋಗ್ತಿದ್ದಿಲ್ಲ. ಸದನದೊಳಗೆ ಸತತವಾಗಿ 4.5 ವರ್ಷ ಸದನ ಪ್ರಾರಂಭ ಆಗಬೇಕಂದ್ರೆ ಮುಂಚಿತವಾಗಿ ಕನಿಷ್ಠ 2ರಿಂದ 3 ನಿಮಿಷ ಮೊದಲೇ ಬಂದು ಕೂಡ್ತಿದ್ರು. ಅವ್ರ ಮನೆಯೊಳಗೆ ಸಹಿತ ಶಾಸಕರಿರ್ಬೋದು, ಯಾರಿಗೆ ಸಮಯ ಕೊಟ್ಟಂದ್ರೆ ಮುಂಜಾನೆ 9 ಗಂಟೆಗೆ ಸರಿಯಾಗಿ ಬಂದು ಕುರ್ಚಿ ಮೇಲೆ ಹಿಂಗೆ ಅಂಗಿ ಜಾಡಿಸ್ಕೊಂಡು ಕುಂತ್ರಂದ್ರೆ ಸರಿಯಾದ ಸಮಯಕ್ಕೆ ನಾವು ಹೋದೆವು ಅಂದ್ರೆ ಎಲ್ಲರೂ ಕೆಲಸ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಇಟ್ಕೊಂಡಿದ್ರು ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಸಹಿತ ಪ್ರೀತಿಯಿಂದ ಕಾಣ್ತಾ ಇದ್ದರು. ನನಗಂತೂ ಅತ್ಯಂತ ದುಃಖ ಆಗಿದೆ. ಯಾಕೆಂದರೆ 3 ರಾಜಕೀಯ ಪಾದಾರ್ಪಣೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥವರು ಸನ್ಮಾನ್ಯ ದಿವಂಗತ ಎಸ್.ಎಂ. ಕೃಷ್ಣರವರು ಅನ್ನುವಂಥ ಮಾತನ್ನು ಹೇಳಿ ಇದನ್ನು ಶಬ್ದದ ಮುಖಾಂತರ ನಾವು ಅವರಿಗೆ ಸಂತಾಪ ಸೂಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಿವೇಚನೆ ಒಳಪಟ್ಟು ಇಂಥ ನಾಯಕರ ಅವಶ್ಯಕತೆ ಇದೆ. ಯಾಕಂದರೆ ಅವರು ಮಾರ್ಗದರ್ಶಿಗಳು. ಇವತ್ತು ಅನೇಕ ವಿಷಯಗಳನ್ನು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, H.K. ಪಾಟೀಲ್ರು, ನಾಡಗೌಡರು ಅನೇಕ ಜನರು ಹೇಳಿದ್ದಾರೆ. ಅದನ್ನು ಹೇಳಿದ್ದನ್ನು ಹೇಳೋದು ಬೇಡ ಅನ್ನುವಂಥ ಮಾತನ್ನೇ ಅವರ ಬಗ್ಗೆ ಎತ್ತರದ ಭಾವನೆ ಇಟ್ಕೊಂಡು ವ್ಯಕ್ತಿಗಳಲ್ಲಿ ಅತ್ಯಂತ ಸಮೀಪದ ಸಂಬಂಧ ಅವ್ರ ಜೊತೆಗೆ ನಾನು ಇಟ್ಕೊಂಡಿದ್ದೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಇವತ್ತು ಭಗವಂತ ಅವರಿಗೆ ಚಿರಶಾಂತಿಯನ್ನು ನೀಡಲಿ, ಅವರ ಕುಟುಂಬದವರಿಗೆ ಆಗಿರುವಂಥ ದುಃಖವನ್ನು ತಡೆಯಲಿಕ್ಕೆ ದೇವ್ರ ಶಕ್ತಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ.